ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ಡಾಕುಳಿಗೆ ವರದಿಗಾರ ಮತ್ತು ನಿರೂಪಕ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪ್ರಭು ಚವ್ಹಾಣ್ ವಿರುದ್ಧ ಮತ್ತೆ ಮುಂದುವರೆದ ಹೋರಾಟಗಳು. ದಲಿತ ಸೇನೆ ರಾಮ್ ವಿಲಾಸ್ ಸಂಘಟನೆ ವತಿಯಿಂದ ಹಲವು ಆರೋಪಗಳು. ಚವ್ಹಾಣ್ ಅವರಿಂದಲೇ ಔರಾದ್ನಲ್ಲಿ ನಿಜವಾದ ದಲಿತರು ರಾಜಕೀಯವಾಗಿ ಬೆಳೆಯಲು ಸಾಧ್ಯವಾಗಿಲ್ಲ. ಚಂದ್ರಕಾಂತ್ ನಿರಾಟೆ ಆರೋಪ. ಸರ್ಕಾರ ಕ್ರಮ ಕೈಗೊಳ್ಳದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ನಿರಾಟೆ. ಒಳ ಮೀಸಲಾತಿ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ. ಒಳ ಮೀಸಲಾತಿ ಜಾರಿ ಮಾಡಬಾರದೆಂದು ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಕೆ. ಒಳ ಮೀಸಲಾತಿ ಜಾರಿಯಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತದೆ. ವೈಜನಾಥ್ ಸೂರ್ಯವಂಶಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆ. 500 ಸಾರಾಯಿ ಅಂಗಡಿಗಳನ್ನು ಹರಾಜು ಮಾಡಲಾಗುವುದೆಂದು ಸರ್ಕಾರ ಹೇಳಿದೆ ಎಂದು ಆರೋಪಿಸಿದ ಸದಸ್ಯರು. ಬೇಡಿಕೆ ಈಡೇರಿಸದೇ ಇದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ. ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್ ಜಾಧವ್ ಅವರ ಜರುಗಿದ ಹೋರಾಟ. ಪ್ರವೀಣ್ ಪಗಡಲ್ ಅವರ ಒಂದು ಸಾವಿನ ತನಿಖೆ ಕೇಂದ್ರ ಸರ್ಕಾರ ಸಿಬಿಐಗೆ ಒಪ್ಪಿಸಬೇಕೆಂದು ಒತ್ತಾಯ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 2008ರಿಂದ ಇಲ್ಲಿಯವರೆಗೆ ಔರಾದ್ ಮೀಸಲು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಶಾಸಕರಾಗಿ ದಲಿತರ ಎಲ್ಲ ಹಕ್ಕುಗಳನ್ನು ಅನುಭವಿಸಿ ಮೋಸ ಮಾಡಿದ್ದು ಅವರ ಶಾಸಕತ್ವ ಕೂಡಲೇ ರದ್ದುಗೊಳಿಸಬೇಕೆಂದು ದಲಿತ ಸೇನೆಯ ರಾಮ್ ವಿಲಾಸ್ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ನಿರಾಟೆ ಆಗ್ರಹ ಮಾಡ್ತಾರೆ. ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಪ್ರಭು ಚವ್ಹಾಣ್ ಅವರು ಮೂಲತಃ ಮಹಾರಾಷ್ಟ್ರದವರಾಗಿದ್ದು ಅವರ ಮತ್ತು ಅವರ ಮಕ್ಕಳ ಒಂದು ಶಿಕ್ಷಣ ಸಹ ಮಹಾರಾಷ್ಟ್ರದಲ್ಲಿಯೇ ಮುಗಿದಿದೆ. ಈಗಿನ ಅವರ ಒಂದು ವಾಸಸ್ಥಾನ ಆಗಿರ್ತಕ್ಕಂಥ ಬೋಂತಿ ತಾಂಡ ಅವರ ಅಜ್ಜಿಯ ಊರಾಗಿದ್ದು ಇಲ್ಲಿಯೇ ಉಳಿದು 4 ಬಾರಿ ಶಾಸಕರಾಗಿ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಿದ್ದಾರೆ. ಮಂತ್ರಿ ಸಹ ಆಗಿ ದಲಿತರ ಹಕ್ಕನ್ನು ವಂಚಿಸಿದ್ದಾರೆ. ಇವರ ವಿರುದ್ಧ ಹೋರಾಟಕ್ಕಿಳಿದ ಹಲವು ದಲಿತ ಮುಖಂಡರನ್ನು ಹತ್ತಿಕ್ಕುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಚಂದ್ರಕಾಂತ್ ನಿರಾಟೆ ಅವರು ಮಾಡಿದರು. ಇನ್ನು ಈ ಒಂದು ಕುರಿತು ಇತ್ತೀಚೆಗೆ ಕೆಲವು ದಿನಗಳಲ್ಲಿ ಸಾಕಷ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಅನೇಕ ರೀತಿಯ ಒಂದು ಚರ್ಚೆಗಳು ಕೂಡ ನಡೀತಾ ಇವೆ. ಇಲ್ಲಿ ಪೋಸ್ಟ್ ಹಾಕ್ತಾರೆ, ಪ್ರಭು ಚವ್ಹಾಣ್ ಅವರ ಒಂದು ಬೆಂಬಲಿಗರು ಕೂಡ ಒಂದು ಪೋಸ್ಟನ್ನು ಹಾಕ್ತಾರೆ. ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಚರ್ಚೆಯ ಕುರಿತು ನಾವಿಲ್ಲಿ ಮಾತನಾಡ್ತಾ ಇದ್ದೇವೆ. ಚುನಾವಣಾ ಅಖಾಡದಲ್ಲಿ ರಾಜಕೀಯ ತೋರಿಸಬೇಕೇ ವಿನಃ ಅವರ ಕುಟುಂಬದ ವಿರುದ್ಧ ಆರೋಪಗಳನ್ನು ಮಾಡಬಾರ್ದು. ದೇವರು ಕ್ಷಮಿಸೋದಿಲ್ಲ, ಇದು ಪಾಪದ ಕಾರ್ಯ ಅನ್ನುವಂತಹ ಒಂದು ಮಾತನ್ನು, ಒಂದು ಪೋಸ್ಟರನ್ನು ಪ್ರಭು ಚವ್ಹಾಣ್ ಕಡೆಯವರು ಒಂದು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಾರೆ. ಸೊ ಅದರ ಒಂದು ವಿರುದ್ಧವಾಗಿ ಏಕ್ತಾ ಫೌಂಡೇಶನ್ ಅನ್ನುವಂಥ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆಯ ಪ್ರಮುಖರು ಕೂಡ, ಕಾರ್ಯಕರ್ತರು ಕೂಡ ಅದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಭು ಚವ್ಹಾಣ್ ಅವರ ಮೂಲ ಜಾತಿಯ ಒಂದು ಸರ್ಟಿಫಿಕೇಟನ್ನು, ಪ್ರಮಾಣ ಪತ್ರವನ್ನು ಪೋಸ್ಟ್ ಮಾಡಿ ವಿವಿಧ ವ್ಯಕ್ತಿಗಳಿಗೆ ಏನಂತಂದರೆ ಟ್ಯಾಗ್ ಮಾಡಿ ಅವರು ಕೂಡ ಕೆಲವು ಪ್ರಶ್ನೆಗಳನ್ನು ರಿಪೀಟ್ ಆಗಿ ಪ್ರಭು ಚವ್ಹಾಣ್ ಅವರ ಒಂದು ಬೆಂಬಲಿಗರಿಗೆ ಅವ್ರು ಕೇಳ್ತಾರೆ. ಏನು ಕೇಳ್ತಾರೆ ಅದು ಕೂಡ ನೋಡೋಣ ಬನ್ನಿ. ಕೇವಲ 20 ವರ್ಷಗಳ ಹಿಂದೆ ಮಹಾರಾಷ್ಟ್ರದಿಂದ ತಾವು ಬಂದಿದ್ದೀರಿ. ಯಾವುದೇ ಒಬ್ಬ ವ್ಯಕ್ತಿಯ ಜಾತಿ ಏನಿದೆ ಆ ಜಾತಿ ಹುಟ್ಟಿನಿಂದ ನಿರ್ಧಾರ ಆಗುತ್ತೆ. ಅಂದರೆ ಬರ್ತ್ ಸರ್ಟಿಫಿಕೇಟ್ನಲ್ಲೂ ನಿರ್ಧಾರ ಆಗುತ್ತೆ ಅಥವಾ 1ನೇ ಕ್ಲಾಸಲ್ಲಿ ಬಂದಾಗೋ ನಿರ್ಧಾರ ಆಗುತ್ತೆ. ಆದರೆ ನೀವು ಕೇವಲ 2008ರಲ್ಲಿ ಕರ್ನಾಟಕಕ್ಕೆ ಬಂದು ಅಲ್ಲಿ ನೀವು ತಮ್ಮ ಸುಳ್ಳು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ನೀವು ಈ ರೀತಿಯಾಗಿ ಅಧಿಕಾರವನ್ನು, ಸರ್ಕಾರದ ಅಧಿಕಾರವನ್ನು ಅನುಭವಿಸಿದ್ದೀರಲ್ಲ, ಇದಕ್ಕೆ ಉತ್ತರ ಕೊಡಿ ಎನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆಗಳು ಮತ್ತು ಉತ್ತರಗಳು. ಇನ್ನು ಮುಂದುವರೆದು ಆ ಫೌಂಡೇಶನ್ನ ಕಾರ್ಯಕರ್ತರು ಅಲ್ಲಿ ಒಂದು ಕಾಮೆಂಟನ್ನು ಮಾಡ್ತಾರೆ. ಏನು ಅಂತಂದರೆ, ನ್ಯಾಯಾಲಯ ನಿಮ್ಮ ವಿರುದ್ಧವಾಗಿ ತೀರ್ಪು ಕೊಟ್ಟಿದ್ರು, ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅದನ್ನು ಬಗೆಹರಿಸ್ಕೊಳ್ಳಿ ಅಂಥೇಳಿ ಪರಿಶೀಲನೆ ನಡೆಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಎನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದ್ರು ಕೂಡ ನ್ಯಾಯಾಲಯದಿಂದ ನೀವು ಪದೇ ಪದೇ ದೂರ ಓಡಿ ಹೋಗ್ತಾ ಇರುವಂಥದ್ದು ಏಕೆ? ಪಲಾಯನ ಏಕೆ ಮಾಡ್ತಾ ಇದ್ದೀರಿ? ಮತ್ತೆ ಮೇಲ್ಮನವಿ ಸಲ್ಲಿಸ್ತಾ ಹತ್ತಿಕ್ಕುವಂಥ ಕೆಲಸವನ್ನು ನೀವು ಯಾಕೆ ಮಾಡ್ತಾ ಇದ್ದೀರಿ? ಆರೋಪಿ ಅಂದರೆ ಅವೇನು ದೂರು ಸಲ್ಲಿಸ್ತಾರೆ ಅವರಿಗೆ ಆಮಿಷ ಒಡ್ಡಿ ಅವರನ್ನು ಅದೇ ದಿವಸ, ತೀರ್ಪಿನ ದಿವಸವೇ ಒಂದು ದೂರನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ನೀವು ಯಾಕೆ ಪ್ರಯತ್ನ ಮಾಡ್ತೀರಿ? ಅವ್ರಿಗೆ ಯಾಕೆ ನೀವು ಆಮಿಷ ಒಡ್ತೀರಿ ಅನ್ನುವಂಥದ್ದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕಾರ್ಯಕರ್ತರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮುಂದುವರೆದು ಇನ್ನೊಬ್ಬ ವ್ಯಕ್ತಿಗಳು ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಫೌಂಡೇಶನ್ನ ಕಾರ್ಯಕರ್ತರು ಅದೇ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಚರ್ಚೆ ನಡೆಯುತ್ತೆ. ಏನು ಅಂತಂದರೆ, ಒಬ್ಬ ವ್ಯಕ್ತಿ ಬ್ಲಡ್ ಶಾಂಪಲನ್ನು ಕೊಟ್ಟು ಬರ್ತಾನೆ ಲ್ಯಾಬ್ನಲ್ಲಿ.
ಕೊಟ್ಟು ಬಂದಾಗ ಆತನ ಬ್ಲಡ್ ಗ್ರೂಪ್ ಯಾವುದು ಅನ್ನುವಂಥದ್ದು ಅದು ಗೊತ್ತಾಗಲೇಬೇಕು. ಆದರೆ ಅದು ಇವತ್ತಿಗೂ ಕೂಡ ಗೊತ್ತಾಗಿಲ್ಲ. ಅಂದರೆ ಪ್ರಭು ಚವ್ಹಾಣ್ ಅವರು ಯಾವ ಒಂದು ಕಾಸ್ಟ್ಗೆ ಸೇರತಕ್ಕಂಥವ್ರು, ಅವರು ಇವತ್ತಿಗೂ ಕೂಡ ಎದುರುಗಡೆ ಬಂದು ಯಾಕೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇದು ಸುಳ್ಳಿದೆ, ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂಥದ್ದನ್ನು ನೇರವಾಗಿ ನೀವು ಒಂದು ಮಾಧ್ಯಮದವ್ರ ಮುಂದೋ ಅಥವಾ ಸಮಾಜದ ಮುಂದೋ ಅಥವಾ ನ್ಯಾಯಾಲಯದ ಮುಂದೋ ಅವ್ರ ಎದುರುಗಡೆ ಬಂದು ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಏಕ್ತಾ ಫೌಂಡೇಶನ್ ಕಾರ್ಯಕರ್ತರ ಒಂದು ಪ್ರಶ್ನೆ. ಪ್ರಭು ಚವ್ಹಾಣ್ ಕಡೆಯವರು ಕೂಡ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾರೆ. ಅವರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಇರುವಂಥದ್ದು ಪ್ರಭು ಚವ್ಹಾಣ್ ಅವರಿಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅವರಿಗೆ ಸೋಲಿಸುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ, ಅವ್ರನ್ನ ಓಡಿಸುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ. ಇದು ಚುನಾವಣೆ ಸಂದರ್ಭದಲ್ಲಿ ಮತ್ತು ಚುನಾವಣೆ ನಂತರನೇ ಯಾಕಾಗುತ್ತೆ, ಅವರ ಕುಟುಂಬದ ವಿರುದ್ಧ ನೀವ್ಯಾಕೆ ಈ ರೀತಿ ಆರೋಪಗಳನ್ನು ಮಾಡ್ತೀರಿ, ಅವರು ಜನಸೇವಕ, ಅವರು ನಿಜವಾದ ಕನ್ನಡಿಗ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದರ ವಿರುದ್ಧವಾಗಿಯೂ ಕೂಡ ಏಕ್ತಾ ಫೌಂಡೇಶನ್ ಕಾರ್ಯಕರ್ತರು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾರೆ. ಇತ್ತೀಚೆಗೆ ಸಿದ್ದರಾಮಯ್ಯನವರೇ ಹೇಳಿದರು, ನೀವು ಮಹಾರಾಷ್ಟ್ರದ ಮುಂಬೈನವರು, ನೀವು ಮುಂಬೈನಲ್ಲೇ ಇದ್ದವರು, ಕರ್ನಾಟಕ ಅಂತ ಮಾತಾಡ್ತೀರಿ, ಕರ್ನಾಟಕ ಅಂತ ನಿಮಗೆ ಕರೀಲಿಕ್ಕಾಗಿಲ್ಲ, ಅದೇ ನೀವು ಮಹಾರಾಷ್ಟ್ರದವರು ಅನ್ನೋದಕ್ಕೆ ಮೂಲ ಇದೆ ಅನ್ನುವಂಥ ವಿಡಿಯೋ ಕೂಡ ಹರಿದಾಡಿತ್ತು. ಈ ಎಲ್ಲ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇವೆ. ಈಗ ಚಂದ್ರಕಾಂತ್ ನಿರಾಟೆಯವರು ಮುಂದುವರೆದು ಪ್ರಭು ಚವ್ಹಾಣ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಜವಾದ ದಲಿತರಿಗೆ ಒಂದು ಅಧಿಕಾರ ಸಿಗದಂತೆ ಔರಾದ್ನಲ್ಲಿ ಒಂದು ಪ್ರಭು ಚವ್ಹಾಣ್ ಅವರು ನಡ್ಕೊಂಡಿದ್ದಾರೆ ಎನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ನಿರಾಟೆ ಅವರು ಕೂಡ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಪ್ರಭು ಚವ್ಹಾಣ್ ಅವರು ಔರಾದ್ನಲ್ಲಿ ದೌರ್ಜನ್ಯ ದಬ್ಬಾಳಿಕೆಯಿಂದ ಹಲವರನ್ನ ಸದೆ ಬಡಿಯುತ್ತಾ ಬರ್ತಾ ಇದ್ದು, ಅವರ ಈ ದುರ್ವರ್ತನೆಯಿಂದ ಔರಾದ್ ದಲಿತ ನಾಯಕರು ಇಲ್ಲಿವರೆಗೆ ಶಾಸಕರಾಗಲಿ ಇತರೆ ಜನಪ್ರತಿನಿಧಿಗಳಾಗಲಿ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಇಂತಹ ಭಂಡತನ ಹಾಗೂ ಮೋಸಗಾರ ಚವ್ಹಾಣ್ ಅವರ ಶಾಸಕತ್ವ ವಿಧಾನಸಭೆ ಸಭಾಪತಿಗಳು ಕೂಡಲೇ ರದ್ದುಗೊಳಿಸಬೇಕು. ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಇನ್ನು ಮುಂದೆ ಕಾಲಹರಣ ಮಾಡದೆ ಚವ್ಹಾಣ್ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎನ್ನುವಂಥ ಒತ್ತಾಯವನ್ನು ನಿರಾಟೆ ಮಾಡ್ತಾರೆ. 4 ಬಾರಿ ಶಾಸಕರಾಗಿ ಒಮ್ಮೆ ಮಂತ್ರಿಗಳಾಗಿ ಅನುಭವಿಸಿದ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ಅವರಿಂದ ಕೂಡಲೇ ಹಿಂಪಡೆದು ವಸೂಲಿ ಮಾಡಬೇಕು. ಚವ್ಹಾಣ್ ಅವರಿಗೆ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರತಕ್ಕಂತಹ, ಶಾಸಕರಾಗಲಿಕ್ಕೆ ಬೆಂಬಲ ನೀಡಿರತಕ್ಕಂಥ ತಹಸೀಲ್ದಾರ್ ಇರಬಹುದು, ಚುನಾವಣಾಧಿಕಾರಿಗಳು ಇರಬಹುದು, ಈ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ವಿರುದ್ಧ FIR ಆಗಬೇಕು, ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕು ಎನ್ನುವಂಥ ಒತ್ತಾಯವನ್ನು ನಿರಾಟೆಯವರು ಮಾಡ್ತಾರೆ. ಮೇಲಿನ ನಮ್ಮ ಮನವಿ ಸರ್ಕಾರ ಪುರಸ್ಕರಿಸದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಡೆಸಲಾಗುವುದು ಎನ್ನುವಂತೆ ಎಚ್ಚರಿಸಿದ ಅವರು, ಈಗಲಾದರೂ ಔರಾದ್ ಕ್ಷೇತ್ರದ ನಮ್ಮ ದಲಿತ ಬಾಂಧವರು ಚವ್ಹಾಣ್ ಅವರ ಒಂದು ದೌರ್ಜನ್ಯದ ವಿರುದ್ಧ ಸಿಡಿದೆದ್ದು ಪ್ರತಿಭಟನೆಗೆ ಮುಂದಾಗಬೇಕು. ನಮ್ಮ ಸಾಂವಿಧಾನಿಕ ಹಕ್ಕು ಪಡೆಯಲು ಕ್ಷೇತ್ರದ ಎಲ್ಲ ನಮ್ಮ ಬಾಂಧವರು ಮುಂದೆ ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ ರಾಜ್ಕುಮಾರ್ ಗುನ್ನಳ್ಳಿ, ದಲಿತ ಮುಖಂಡರಾಗಿರತಕ್ಕಂಥ ರಾಘವೇಂದ್ರ ಮಿನ್ಕರ, ಆಮೇಲೆ ಅಂಬೇಡ್ಕರ್ ಬೌದ್ಧೆ, ಜಗನ್ನಾಥ್ ಹೊನ್ನ, ಪ್ರಭಾಕರ್ ಏಕಾಂಬೇಕರ್, ಭೀಮರಾವ್ ಭಾವಿಕಟ್ಟಿ, ಅಂಬದಾಸ್ ಹೊಲ್ಸೂರೆ, ದೀಪಕ್ ದೊಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅವರಿಗೆ ಒಂದು ನೋಟಿಸ್ ಅನ್ನು ಜಾರಿ ಮಾಡ್ಬೋದು. ನಿಮ್ಮಲ್ಲಿ ಏನೇ ದಾಖಲಾತಿಗಳು ಇದ್ರೆ ನೀವು ಖುದ್ದಾಗಿ ಬಂದು ಅಥವಾ ನೀವು ನಿಮ್ಮ ವಕೀಲರ ಒಂದು ಪರವಾಗಿ ಬಂದು ಈ ಆಕ್ಷೇಪಣೆಗೆ ನೀವು ಹೇಳಿಕೆಯನ್ನು ಕೊಡಬೇಕು ಅಂಥೇಳಿ ಸೂಚನೆ ಕೊಡ್ತದೆ. ಆದರೆ ಪ್ರಭು ಚವ್ಹಾಣ್ ಅವರು ಅಲ್ಲಿಗೆ ಹೋಗೋದಿಲ್ಲ. ಅವ್ರೇನು ಮಾಡ್ತಾರೆ, ಡೈರೆಕ್ಟ್ ಹೈಕೋರ್ಟಿಗೆ ಹೋಗ್ತಾರೆ. ಗುಲ್ಬರ್ಗ ಹೈಕೋರ್ಟ್ ವಿಭಾಗೀಯ ಪೀಠ ಕಲಬುರಗಿ ನ್ಯಾಯಾಲಯಕ್ಕೆ ಒಂದು ರಿಟ್ ಅರ್ಜಿಯನ್ನು ಹಾಕ್ತಾರೆ. ಯಾವುದು ಸಮಾಜ ಕಲ್ಯಾಣ ಇಲಾಖೆಯ ಪ್ರಾಧಿಕಾರದ ಏನು ಸೂಚನೆ ಇರ್ತದೆ, ನೋಟಿಸ್ ಇರ್ತದೆ, ಅದಕ್ಕೆ ವಿರುದ್ಧವಾಗಿ ಅಪೀಲ್ ಹೋಗ್ತಾರೆ. ಆದರೆ ದಿನಾಂಕ ಸುಮಾರು 2 ವರ್ಷ ಕಳೀತಾವೆ. ಹಾಗೆ ದಿನಾಂಕ 17/3/2025 ಮಾನ್ಯ ಕಲಬುರಗಿ ವಿಭಾಗೀಯ ಹೈಕೋರ್ಟ್ ಪೀಠವು ಪ್ರಭು ಚವ್ಹಾಣ್ ಅವರ ಮೇಲ್ಮನವಿ ರಿಟ್ ಪೆಟಿಷನನ್ನು ತಿರಸ್ಕಾರ ಮಾಡ್ತದೆ. ಯಾಕಪ್ಪ ಅಂತಂದರೆ ಅದು ಕ್ಲಿಯರಾಗಿ ಹೇಳ್ತಾರೆ, ನ್ಯಾಯಮೂರ್ತಿಗಳಾದ ಸೂರಜ್ ಗೋವಿಂದ್ ರಾಜ್ ಅಂತಕ್ಕಂಥ ನ್ಯಾಯಮೂರ್ತಿಗಳು ನೀಡಿರುವ ಒಂದು ತೀರ್ಪಿನಲ್ಲಿ ಕ್ಲಿಯರಾಗಿ ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ SC/ST ಸೌಲಭ್ಯವಿಲ್ಲದ ರಾಜ್ಯಗಳಲ್ಲಿ ಜನಿಸಿದ ನಂತರ ಸದರಿ ವ್ಯಕ್ತಿಯು ಸದರಿ ಸೌಲಭ್ಯವಿರುವ ರಾಜ್ಯಕ್ಕೆ ವಲಸೆ ಹೋದರೆ, ಅಂದರೆ SC/ST ಸೌಲಭ್ಯವಿರುವ ರಾಜ್ಯಕ್ಕೆ ಅವರು ವಲಸೆ ಹೋಗಿ ಅಲ್ಲಿ ಪರಿಶಿಷ್ಟ ಜಾತಿಯ ಸೌಲಭ್ಯಗಳನ್ನು ಪಡೀಲಿಕ್ಕೆ ಅರ್ಹನಾಗಿರುವುದಿಲ್ಲ ಅಂಥೇಳಿ ಹೈಕೋರ್ಟ್
ನ್ಯಾಯಮೂರ್ತಿಗಳೇ ಹೇಳ್ತಾರೆ ಕ್ಲಿಯರ್ ಆಗಿ. ಹೋದರೆ ಅಂತಹ ಜಾತಿಗೆ ನೀಡುವ ಸೌಲಭ್ಯ ಆ ವ್ಯಕ್ತಿಗೆ ಅರ್ಹನಾಗಿರುವುದಿಲ್ಲ ಎಂದು ಅರ್ಜಿಯನ್ನು ತಿರಸ್ಕರಿಸ್ತದೆ. ಅದು ಹೈಕೋರ್ಟಿಂದು ರಿಟ್ ಅರ್ಜಿ. ನಿಮಗೆ ಡಾಕ್ಯುಮೆಂಟ್ಸ್ ಸಲ್ಲಿಸಬೇಕು. ಸಭಾಧ್ಯಕ್ಷರಿಗೆ ಕೊಟ್ಟು ರಾಜ್ಯಪಾಲರಿಗೆ ಏನದ ಅರ್ಜಿ ಕೊಟ್ಟವರಿಗೆ ಏನದ ಮನೆ ಕಳ್ಸೋಂಥ ಕೆಲಸ ಮಾಡಬೇಕು. ಹಾಗೂ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿವೆ. ಅವರದ್ದು ಕ್ಷೇತ್ರದಲ್ಲಿ ಏನು ಅನ್ಯಾಯ ಆಗಿದೆ, ಆ ಎಲ್ಲ ಜನರೇನದ ಎದ್ದೇಳಬೇಕು. ಯಾಕಂದ್ರೆ ಇದು ಭಾಳ ಗಂಭೀರ ವಿಷಯ ಇದೆ. ಅವರು ಪ್ರಭು ಚವ್ಹಾಣ್ ಅವರು ಬಂದಾಗಿನಿಂದ ಖಾಲಿ ಒಂದೇ ಒಂದು ಅವ್ರ ಸಮಾಜಕ್ಕೆ ಏನದ ಅವರು ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ. ಬೇರೆಯವರಿಗೆ ಯಾರಿಗೆ ಕೊಟ್ಟಿಲ್ಲ. ಅವರು ಏನು ಸವಲತ್ತುಗಳು ಏನದ ಒದಗಿಸ್ಲಿಕ್ಕೆ ವಿಫಲರಾಗಿದ್ದಾರೆ. ಹಾಗೂ ಈ ನಾವು ಜಿಲ್ಲಾಡಳಿತಕ್ಕೆ ಏನು ಗಡುವು ನೀಡ್ತಿದ್ದೇವೆ. ಹಾಗೂ ಮಾನ್ಯ ಸಮಾಜ ಕಲ್ಯಾಣ ಆಯುಕ್ತರಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳುವುದೇನೆಂದರೆ, ಅವರದ್ದಲ್ಲಿ ಏನು ಅನ್ಯಾಯ ಆಗ್ಯದ ನಮ್ಮದು 101 ಜಾತಿಗೆ ಅದೇನದ ಸರಿಪಡಿಸಬೇಕು ಕೂಡಲೇ. ಅಗರ್ ಸರಿಪಡಿಸಲು ವಿಳಂಬ ನೀತಿ ಅನುಸರಿಸಿದ್ರೆ ನಾವೇನದ ಉಗ್ರವಾದ ಹೋರಾಟ ಮಾಡಲಾಗ್ತದೆ ಅಂತ ಹೇಳಿ ಈ ಮೂಲಕ ಏನದ ಒತ್ತಾಯ ಮಾಡ್ತಾರೆ ಬಂಧುಗಳೇ. ಹಾಗೂ ಏನು ನಮ್ಮ ಜನರಿಗೆ ಏನದ ನ್ಯಾಯ ಕೊಡಿಸ್ಲಕ್ಕ ಆಗಲ್ಲಂದ್ರೆ ಏನದ ಜಿಲ್ಲಾಡಳಿತ ಏನದ ಇಲ್ಲಿ ವಿಫಲ ಆಗ್ಯದ. ಮತ್ತು ಅವ್ರದ್ದು ಏನು ಆಸ್ತಿ ಏನು ಕಾಮಿಸಿದಾರ ಅವ್ರ ಆಸ್ತಿ ಏನದ ಹಿಂಪಡಿಬೇಕು ಸರ್ಕಾರ. ಹಾಗೂ ಅವ್ರಿಗೇನದ ಕೂಡಲೇ ಏನದ ಅವ್ರದ್ದು ಶಾಸಕ ಸ್ಥಾನ ರದ್ದುಗೊಳಿಸ್ಬೇಕಂತ ಹೇಳಿ ಈ ಮೂಲಕ ಒತ್ತಾಯ ಮಾಡಿ ನಂದು 2 ಮಾತು ಮುಗಿಸ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ್. ನನ್ನ ಹೆಸರು ರಾಜ್ಕುಮಾರ್ ಗುನಳಿ, ಕರ್ನಾಟಕ ರಾಜ್ಯ ಸಮಿತಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಯೋಜಕ ಹಾಗೂ ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ. ಒಳ ಮೀಸಲಾತಿ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು. ಸಮಿತಿಯ ರಾಜ್ಯಾಧ್ಯಕ್ಷ ವೈಜನಾಥ್ ಸೂರ್ಯವಂಶಿ ಅವರ ನೇತೃತ್ವದಲ್ಲಿ ನಡೆದ ಈ ಹೋರಾಟ ಒಳ ಮೀಸಲಾತಿ ಏಕೆ ಜಾರಿ ಮಾಡಬಾರದೆಂದು ಹಲವು ಕಾರಣಗಳನ್ನು ನೀಡಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಒಂದು ಕಚೇರಿವರೆಗೆ ತೆರಳಿ ಮಾನ್ಯ ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖಂಡರು ಸಲ್ಲಿಸುತ್ತಾರೆ. ಈ ಕುರಿತು ಮಾತನಾಡಿರುವಂತಹ ಸಮಿತಿಯ ರಾಜ್ಯಾಧ್ಯಕ್ಷ ವೈಜನಾಥ್ ಸೂರ್ಯವಂಶಿ ಅವರು, ಒಳ ಮೀಸಲಾತಿ ಜಾರಿಯಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗ್ತಾ ಇದೆ. ನಮ್ಮ ಸಮಾಜದ ಜನಗಳ ಮಧ್ಯೆ ಜಗಳ ಉಂಟಾಗಿ ಅಶಾಂತಿ ನಿರ್ಮಾಣ ಮಾಡುವಂಥ ಹುನ್ನಾರ ಇದರಲ್ಲಿದೆ ಎನ್ನುವಂಥದ್ದು ಸೂರ್ಯವಂಶಿಯವರ ವಾದ. ಹೀಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಒಳ ಮೀಸಲಾತಿ ಜಾರಿ ಮಾಡಬಾರದು ಎಂದು ವೈಜನಾಥ್ ಸೂರ್ಯವಂಶಿ ತಿಳಿಸಿದರು. ಮುಂದುವರೆದು ಮಾತನಾಡಿದ ಸೂರ್ಯವಂಶಿಯವರು, ಕಲಂ 341 ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಲಾಗಿದೆ. ಒಳ ಮೀಸಲಾತಿ ಜಾರಿ ಮಾಡುವುದರಲ್ಲಿ ರಾಜಕೀಯ ಹಿತಾಸಕ್ತಿ ಅಡಗಿದೆ. ಇದೊಂದು ರಾಜಕೀಯ ಷಡ್ಯಂತ್ರವಾಗಿದೆ ಎನ್ನುವಂತಹ ಆರೋಪವನ್ನು ಮಾಡ್ತಾರೆ. ಅಲ್ಲದೆ ನಿಖರವಾಗಿ ಯಾವುದೇ ಜನಾಂಗದ ದತ್ತಾಂಶ ಇಲ್ಲದೆ ಇದನ್ನು ಜಾರಿ ಮಾಡಲಾಗ್ತಾ ಇದೆ. ಒಬ್ಬ ವ್ಯಕ್ತಿಯ ಸಮಿತಿಯಿಂದ ಇಡೀ ಜನಾಂಗದ ದತ್ತಾಂಶ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ಮಾಡಬಾರದು ಎಂದು ಸರ್ಕಾರಕ್ಕೆ ವೈಜನಾಥ್ ಸೂರ್ಯವಂಶಿ ಒತ್ತಾಯ ಮಾಡ್ತಾರೆ. ಇದೇ ವೇಳೆ ಪ್ರಮುಖರಾದ ಅಂಬರೀಶ್ ಕುದ್ರೆ, ಶ್ರೀಕಾಂತ್ ಭವಾನಿ, ವಿಷ್ಣುವರ್ಧನ್ ವಾಲ್ದೊಡ್ಡಿ, ರವಿ ಮೋರೆ, ಅಂಬದಾಸ್ ಚಕ್ರವರ್ತಿ, ಅಮೃತ್ ಮುತ್ತಂಗಿಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. सुप्रीम कोर्ट के जरिए हमारे ऊपर ABCD का जो मोहर लगाने जा रहे हैं, ये समाज में झगड़े लगाने के, आग लगाने के काम सुप्रीम कोर्ट कर रहा है। सुप्रीम कोर्ट का कहना ये भी है कि हम आपके लिए ABCD के दरवाजे खोल दिए हैं। ABCD के दरवाजे खोले नहीं, ये आपस में भाईचारे भाई में झगड़ा लगाने के दरवाजे खोले हैं। जिस तरह मंडल कमीशन जब इस देश में लागू हुआ उस टाइम पे उसे क्रीमी लेयर लगा के बैकवर्डों का गला काटा गया, उसी तरह अब ये क्रीमी लेयर और ABCD बना के शेड्यूल कास्ट में जितनी भी 1200 जातियां हैं उनके अंदर झगड़ा लगने का काम ये तो थ्रू सुप्रीम कोर्ट के जरिए हो रहा है। और उसका बैकिंग इस देश का RSS है। इसकी सबसे बड़ी जिम्मेदारी ये RSS की है। ये देश चला रहा है तो सिर्फ RSS चला रहा है। और इस देश में सबसे ज़्यादा अगर माल
किसी ने खाया है देश का, तो इस देश के ब्राह्मण लोग खाए हैं, तो उनका भी ABCD होना चाहिए और उनका भी सर्वे होना चाहिए। उससे सर्वे होना है तो इस देश में जाति जनगणना हो गई तो कौन कितना इस देश का माल जंगल पानी खाया है वो सबको मालूम होगा। उसी तरह देश की जनगणना करो, फिर हमारे हिस्से में अगर हम ज़्यादा खाए हैं तो हम हमारे भाइयों को हमारे हिस्से से आधा हिस्सा देने के लिए हम तैयार हैं। तो इसलिए ये देश में, ये कर्नाटक में ये जाति जनगणना नहीं होना चाहिए। कमीशन हमारे खिलाफ में आज से हमारे खिलाफ में बात कर रहा है, तो हमारे को ये कमीशन को भरोसा नहीं। इतना कहते हुए मैं मेरे 2 शब्द समाप्त करता हूँ। जय भीम, जय भारत, जय संविधान। ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಫೆಡರೇಷನ್ ಆಫ್ ವೈನ್ಸ್ ಮರ್ಚೆಂಟ್ ಅಸೋಸಿಯೇಷನ್ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು। ಈ ಕುರಿತು ಮಾತನಾಡಿರುವಂತಹ ಅಸೋಸಿಯೇಷನ್ ಪದಾಧಿಕಾರಿಗಳು ಜಿಲ್ಲೆಯಲ್ಲಿ ಸುಮಾರು 500 ವೈನ್ ಶಾಪ್ಗಳನ್ನು ಹರಾಜು ಮಾಡುವಂತಹ ಕುರಿತು ಸರ್ಕಾರ ಆದೇಶ ಹೊರಡಿಸಿದೆ ಎನ್ನುವಂಥ ಮಾಹಿತಿ ನಮಗೆ ಬಂದಿದೆ। ಆದರೆ ಇನ್ನು ನಮಗೆ ಅದರ ಒಂದು ಆದೇಶ ಪ್ರತಿ ಕೈಗೆ ಬಂದಿಲ್ಲ। ಒಂದು ವೇಳೆ ಸರ್ಕಾರ ಈ ಆದೇಶ ಏನಾದರೂ ಕೈಗೊಂಡ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎನ್ನುವಂಥ ಮಾತನ್ನು ತಿಳಿಸಿದರು। ಒಂದು ಅಂಗಡಿ ಕೆಳಗೆ ಸುಮಾರು 500 ಜನ ಬದುಕ್ತಾರೆ, ಕೆಲಸ ಮಾಡ್ತಾರೆ, ಕುಟುಂಬಗಳು ನಡೀತಾ ಇವೆ। ಅವರ ಕುಟುಂಬ ಬೀದಿಗೆ ಬಂದರೆ ಸರ್ಕಾರವೇ ನೇರ ಹೊಣೆಯಾಗುತ್ತೆ। ನಮ್ಮ ಅಂಗಡಿಗಳ ಮೇಲೆ ಕಣ್ಣು ಹಾಕುವುದನ್ನು ಸರ್ಕಾರ ಬಿಟ್ಟು ಬಿಡಬೇಕು। ಸಿಎಂ ಅವರಿಗೆ, ಅಬಕಾರಿ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ। ಸರ್ಕಾರ ಈ ಆದೇಶವನ್ನು ಏನಾದರೂ ಜಾರಿ ಮಾಡಿದರೆ ಕೂಡಲೇ ಅದನ್ನು ಕೈ ಬಿಡಬೇಕು, ಅದು ಹಿಂಪಡಿಬೇಕು ಅನ್ನುವಂಥ ಆಗ್ರಹವನ್ನು ವೈನ್ ಶಾಪ್ನ ಒಂದು ಮರ್ಚೆಂಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಆಕ್ರೋಶವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಒಂದು ಆವರಣದಲ್ಲಿ ಪ್ರತಿಭಟನೆ ಮೂಲಕವಾಗಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ। ನಮ್ಮ ಒಂದು ಶಾಪಿನಿಂದ ನಮ್ಮಲ್ಲಿ ಕೆಲಸ ಮಾಡೋರು ಇರ್ತಾರೆ, ಓನರ್ ಇರ್ತೀವಿ, ವೆಂಡರ್ ಇರ್ತಾರೆ, ನಮ್ಮ ಇಂಡಸ್ಟ್ರಿಗಳು ಇರ್ತಾವೆ। ಯಾಕಂದ್ರೆ ಹರಾಸ್ ಮಾಡಿಬಿಟ್ರೆ ಯಾವುದೋ ಸೌಕಾರ ಎಲ್ಲಿಂದೋ ಬಂದು ತೊಗೊಂಡು ಹೋಗ್ತಾನೆ। ಅದರ ಸಲುವಾಗಿ ಸುಮಾರು ವರ್ಷಗಳಿಂದ 50 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಂಥ ಒಂದು ಕಸುಬಿದೆ। ಇದನ್ನು ರಾಜ್ಯ ಸರ್ಕಾರ ಇದರ ಮೇಲೆ ನೇರವಾಗಿ ಕಣ್ಣು ಹಾಕಿದೆ। ಇದು ಹಾಕಬಾರ್ದು, ಯಾಕಂದ್ರೆ ಇದರಿಂದ ಏನೋ ಮಾಡಬೇಕಂತ ನಮಗೆ ಯಾವುದೇ ಅವಶ್ಯಕತೆ ಇಲ್ಲ। ನಮ್ಮ ಕಸುಬಿಗೆ ಒಂದು ವೇಳೆ ನಮ್ಮ ಹೊಟ್ಟಿಪಾಡಿಗಾಗಿ ಬಂದರೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ ಯಾರಿದ್ರೂ ಬಿಡಲ್ಲ। ಇದನ್ನು ನಿಮ್ಮ ಮೂಲಕ ನಾವೇನಪ್ಪ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಮಾನ್ಯ ಸಚಿವರಿಗೆ ನಾವೇನಪ್ಪ ಅಂದ್ರೆ ಸಂದೇಶ ಕೊಡಬೇಕಂತ ಇದ್ದೀವಿ। ಇವತ್ತಿನ ದಿವಸ ದಯಮಾಡಿ ಇದರಲ್ಲಿ ತಾವು ಕೈ ಹಾಕಬೇಡ್ರಿ। ಇದು ಮಾಡಿ ಇವತ್ತು ಡೆಲ್ಲಿ ಸರ್ಕಾರ ಈ ಮಟ್ಟಕ್ಕೆ ಬಂದಿದೆ, ನೀವು ಕೂಡ ಇದು ಬರಬೇಡ್ರಿ। ಇವತ್ತು दिल्ली सरकार यहाँ पे जो आज दिल्ली सरकार इसी वजह से गया है लिकर के लिए। ये मद्यपान भगवान को नहीं छोड़ा है, ये तो किसी को भी नहीं छोड़ेगा। इसके लिए हम आपसे रिक्वेस्ट करते हैं, क्योंकि हम आपके चाहने वाले हैं, इसके लिए आपको बोल रहे इसमें ना है। हम आपके लिए हम हाथ जोड़ के विनंती करते हैं मुख्यमंत्री जी को, हमारे एक्साइज मंत्री को और हमारे जिला उस्तुवारी सचिव को। हम लोग यहाँ पे अपील करते हैं आपके द्वारा हमको हमारे इसमें ना डालें। और हमारे यहाँ पे 10% हमारा कमीशन दिया जा रहा है, हमको आप 20% करने के लिए मार्जिन मनी, क्योंकि हम लोग हमारे यहाँ पे इतने लॉस में चल रहा है। हमारे पूरे लोग परेशान हैं। आज जो 12,000 13,000 शॉप लाइसेंस है वो पूरे परेशान हैं। आपको हम रिक्वेस्ट कर रहे हैं, हमारे इस लेटर को आप लोग इस कंसिडर करें। हमारे इतना ही आपसे रिक्वेस्ट है, गुजारिश है। ಇದೆ ಯಾವುದೇ ಬೇಡಿಕೆಗಳು ಈಡೇರಿಸ್ತಾ ಇಲ್ಲ। ಅದಕ್ಕೋಸ್ಕರ ಇವತ್ತಿನ ದಿವಸ ಈ ಮನವಿಯನ್ನು ಸಲ್ಲಿಸುತ್ತಾ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ। ಅದಕ್ಕೆ ಎಲ್ಲ ಸನ್ನದ್ಧರು, ಬೀದರ್ ಜಿಲ್ಲೆಯ ಎಲ್ಲ ಸನ್ನದ್ಧರು ಭಾಗಿಯಾಗಿದ್ದಾರೆ। ಅದು ಆ ಮೂಲಕ ಸುಮಾರು ಬೇಡಿಕೆಗಳಿದಾವೆ ಸರ್। ಈಗ ಸಣ್ಣದ ಲೈಸೆನ್ಸ್ ಏನಿದೆ ಹರಾಜು ಮಾಡ್ತಾ ಇದ್ದಾರೆ, ಮಾಡಬಾರ್ದು। ಸಣ್ಣದು ಹರಾಜು ಮಾಡ್ತಾ ಇದ್ದಾರೆ, ಮಾಡಬಾರ್ದು ನಾವು। ಆಮೇಲೆ ನಮ್ಮದೇನು ಇದು ಇದೆ MRP ಅದು ಪರಿಷ್ಕೃತ ಮಾಡಿ 20% ಮಾಡಬೇಕಂತ ಇದೆ। ಕೆಲವು 1968ನಲ್ಲಿ ಇದು ಕಾನೂನಾಗಿದೆ, ಅದರಲ್ಲಿ ಸುಮಾರು ತೊಂದರೆಗಳಿವೆ। ಅವಕ್ಕೆಲ್ಲ ಇದು ಒಂದು ಆಯೋಗ ರಚಿಸಿ ಅವೆಲ್ಲ ಏನು ವೇಸ್ಟ್ ಇದೆ ಅದನ್ನು ತೆಗೆದು ಹೊಸದಾಗಿ ಕಾನೂನು ಸೇರ್ಪಡೆ ಮಾಡಬೇಕೆಂದು ಸಾಕಷ್ಟು ಇದಾವೆ ಸರ್। ಸುಮಾರು ವರ್ಷಗಳಿಂದ ಬಿಡುಗಡೆ ಇದರ ಪ್ರತಿಯನ್ನು ತಮಗೆ ಕೊಟ್ಟಿದ್ದೀವಿ, ಇದನ್ನು ನೋಡಿಕೊಂಡು ಇದು ಮಾಡಬೇಕು ಅಂತ ನಾನು ಮಾಡಿದ್ದೀನಿ।
ದಿವಂಗತ ಪ್ರವೀಣ್ ಪಗಡಲ್ ಅವರ ಒಂದು ಶವ ಮಾರ್ಚ್ 25ರಂದು ರಾಜಮಹೇಂದ್ರ ಆಂಧ್ರ ಪ್ರದೇಶದ ಹತ್ತಿರ ಪತ್ತೆಯಾಗಿದೆ. ಅವರ ಮರಣದ ಕುರಿತು ಭಾರತ ದೇಶದ ಎಲ್ಲ ಕ್ರೈಸ್ತ ಸಮುದಾಯದವರಲ್ಲಿ ತೀವ್ರ ಆಘಾತ ಉಂಟಾಗಿದೆ. ಜೊತೆಗೆ ಹಲವು ಅನುಮಾನಗಳಿಗೆ ಹುಟ್ಟುಹಾಕಿದೆ. ಅವರ ಶವದ ಮರಣೋತ್ತರ ಪರೀಕ್ಷೆ ವರದಿಯನ್ನು ಸಹ ಆಂಧ್ರ ಸರ್ಕಾರ ಇದುವರೆಗೆ ಬಹಿರಂಗಪಡಿಸಿಲ್ಲ. ಹೀಗಾಗಿ ಹಲವು ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಎನ್ನುವಂಥ ಮಾತನ್ನು ಸಮಾಜದ ಬಾಂಧವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರವೀಣ್ ಮರಣದ ಕುರಿತು ಕೇಂದ್ರ ಸರ್ಕಾರ ಆಸಕ್ತಿಯನ್ನು ವಹಿಸಬೇಕು. ಈ ಕುರಿತು ಸಿಬಿಐ ವತಿಯಿಂದ ಒಂದು ಸಮಗ್ರ ತನಿಖೆ ನಡೆಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಬೇಕು. ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗುವಂತೆ ಕ್ರಮ ಜರುಗಿಸಬೇಕೆಂದು ಕ್ರೈಸ್ತ ಸಮುದಾಯದ ಒಂದು ಏನು ಅಸೋಸಿಯೇಷನ್ ಇದೆ ಅವರು ಒತ್ತಾಯವನ್ನು ಮಾಡ್ತಾರೆ. ಮಣಿಪುರದಲ್ಲಿ ಬಹುದಿನಗಳಿಂದ ಕ್ರೈಸ್ತ ಸಮುದಾಯದವರ ಮೇಲೆ ಸತತವಾಗಿ ಅನ್ಯಾಯ, ಅತ್ಯಾಚಾರ, ಕೊಲೆ, ದರೋಡೆ ಮತ್ತು ಕೊಲೆಗಳು ಸಾಕಷ್ಟು ಮಾಡಲಾಗ್ತಾ ಇದೆ. ಇದರ ಕುರಿತು ಪ್ರಧಾನಮಂತ್ರಿಗಳು ಮುತುವರ್ಜಿಯನ್ನು ವೈಯಕ್ತಿಕವಾಗಿ ವಹಿಸಬೇಕು, ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎನ್ನುವಂಥ ಮಾತನ್ನು ಕ್ರೈಸ್ತ ಸಮುದಾಯದ ಮುಖಂಡರು ನಗರದಲ್ಲಿ ಒಂದು ಪ್ರತಿಭಟನೆ ಮೂಲಕವಾಗಿ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾರೆ. ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಘನತೆವೆತ್ತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರತಕ್ಕಂತಹ ಅನಿಲ್ ಕುಮಾರ್ ಜಾಧವ್ ಅವರು ಹಾಜರಿದ್ದರು. ಜಿಲ್ಲಾಧ್ಯಕ್ಷ ಜಗನ್ನಾಥ್ ಕೌಠ, ಬಿಷಪ್ ಸಾವನ್ ಪಾಲ್, ಸ್ವಾಮಿದಾಸ್, ಸಂಜಯ್ ಜಾಗೀರ್ದಾರ್, ಅಮರ್ ಭಾಂಗೆ, ಉಮೇಶ್, ರಾಜು ಕೊಳಾರ್, ಪಾಸ್ಟರ್ ಅಬ್ರಹಾಂ, ಪಾಸ್ಟರ್ ಮನೋಜ್, ಪಾಸ್ಟರ್ CM ಬರ್ಮಾ, ಪಾಸ್ಟರ್ ಪ್ರವೀಣ್, ಪಾಸ್ಟರ್ ಆನಂದ್, ಪಾಸ್ಟರ್ ನೋಹಾ ಮಂಜುನಾಥ್, ಪಾಸ್ಟರ್ ವಿಜಯ್ ಕುಮಾರ್, ಪಾಸ್ಟರ್ ಮನೋಹರ್, ಅವಿಕಾಳೆ, ಅರುಣ್ ಕುಮಾರ್ ಆಣದೂರ್, ಇಮ್ಯಾನ್ಯುಯಲ್ ಅಲ್ಫೇಡ್, ಆಮೇಲೆ ಮೋಜಸ್ ನಿರ್ಣಾಕರ್, ರಿಚಂಡ್ ಸೊರಳಿಕರ್, ಇಮ್ಯಾನ್ಯುಯಲ್ ಮಂದಕನಳ್ಳಿ, ಶಾಂತಕುಮಾರ್ ಗುತ್ತೇದಾರ್, ಪ್ರಭುದಾಸ್ ಸೇರಿದಂತೆ ಅನೇಕ ಜನ ಕ್ರಿಶ್ಚಿಯನ್ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇಷ್ಟಪಡ್ತಿದ್ದೇವೆ. ನೀವು ತಿಳ್ಕೊಬೇಡ್ರಿ, ಆಗಿರ್ಬೇಕಂತ ಕ್ರೈಸ್ತರ ಮೇಲೆ ಅನ್ಯಾಯವನ್ನ, ಪಾಸ್ಟರ್ ಮೇಲೆ ಕೊಲೆ ಮಾಡಿರುವಂತ ತಾವು ಕೊಲೆಯನ್ನು ಮುಚ್ಕೋಬಹುದು. ಆದ್ರೆ ಇವತ್ತು ಸತ್ಯಾಂಶ ಒಂದು ಮುಚ್ಕೊಂಬಲ್ಲ. ಇವತ್ತು ಮಾಡಿರ್ಬೇಕಂತ ಅಲ್ಲಿ ಆಗಿರ್ಬೇಕಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತಾವು ಬಿಡುಗಡೆ ಮಾಡ್ತಾ ಇಲ್ಲ. ಯಾಕೆ ಡಿಲೇ ಮಾಡ್ತಾ ಇದ್ದೀರಾ? ಅದರಲ್ಲಿ ತಮ್ಮ ಕೈವಾಡ ಇದೆ ಎಂಬುದನ್ನ ಸಂಶಯ ನಮ್ಗೆ ಬರ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಈ ಬೀದರ್ ಜಿಲ್ಲೆ ವತಿಯಿಂದ ತಮ್ಮ ಚೇತಾವಣೆ ಕೊಡ್ತೀವಿ. ಇಡೀ ಭಾರತ ದೇಶದಲ್ಲಿ ಪ್ರವೀಣ್ ಪಗಡ್ ಅವರ ಬಿರುಗಾಳಿಯನ್ನು ಬೀಸ್ತದೆ ಎಂಬುದನ್ನ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಬಂಧುಗಳೇ. ಅದಕ್ಕೋಸ್ಕರ ಅಲ್ಲಿರಬೇಕಂತ CM ಅವರು ತಕ್ಷಣ ಇದ್ರ ಬಗ್ಗೆ ತನಿಖೆ ನಡೆಸಿ ನ್ಯಾಯ ಒದಗಿಸಿಕೊಡ್ಬೇಕಾಗಿ ಇವತ್ತು ಬೀದರ್ ಜಿಲ್ಲೆ ವತಿಯಿಂದ ಕೇಳ್ಕೊತಾ ಇದ್ದೀವಿ. ಈಗಾಗಲೇ ಸಮಯ ಬಹಳವಿದೆ. ನನ್ನ ಎರಡು ಮಾತಿಗೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.